ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ರಾಜಕೀಯ ಬಿರುಗಾಳಿ ಬೀಸಿದೆ. ಈ ರಾಜಕೀಯ ಬಿರುಗಾಳಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರಿಲ್ಲ, ಬದಲಾಗಿ ಕೇವಲ ರಾಜ್ಯದ ಮುಖ್ಯಮಂತ್ರಿ ಹೆಸರು ಮಾತ್ರ. ಮೊಮ್ಮಗನನ್ನ ಮುನ್ನೆಲೆಗೆ ತರಲು ಸಿಎಂ ಪ್ರಯತ್ನ. ಗದಗ ಕಾರ್ಯಕ್ರಮದಲ್ಲಿ ಸಿಎಂ ಜೊತೆ ಮೊಮ್ಮಗ ಭಾಗಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ರಾಜಕೀಯ ಬಿರುಗಾಳಿ. ಮೊಮ್ಮಗನನ್ನ ಮುನ್ನೆಲೆಗೆ ತರೋದಕ್ಕೆ ಸಿಎಂ ಶತ ಪ್ರಯತ್ನ. ಗದಗ ಕಾರ್ಯಕ್ರಮದಲ್ಲಿ ಸಿಎಂ ಜೊತೆ ಮೊಮ್ಮಗ ಭಾಗಿಯಾಗಿದ್ರು. ವರುಣಾದಲ್ಲಿ ಧವನ್ ರಾಜಕೀಯ ಪ್ರವೇಶದ ಕೂಗು ಒಂದು ಕಡೆ, ಮತ್ತೊಂದು ಕಡೆ ಅದಕ್ಕೆ ಪುಷ್ಟಿ ನೀಡುವಂತೆ ಆಗಾಗ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ಧವನ್ ರಾಕೇಶ್ಗೆ ವರುಣಾ ಟಿಕೆಟ್ ಎಂಬ ಸುದ್ದಿ. ಸಿದ್ದರಾಮಯ್ಯರ ಮೊಮ್ಮಗನ ಪ್ರೇಮ ಈಗ ಚರ್ಚೆಗೆ ಗ್ರಾಸ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ರಾಜಕೀಯ ಬಿರುಗಾಳಿ. ಮೊಮ್ಮಗನನ್ನ ಮುನ್ನೆಲೆಗೆ ತರೋದಕ್ಕೆ ಸಿಎಂ ಶತ ಪ್ರಯತ್ನ. ಗದಗ ಕಾರ್ಯಕ್ರಮದಲ್ಲಿ ಸಿಎಂ ಜೊತೆ ಮೊಮ್ಮಗ ಭಾಗಿ. ಸಿಎಂ ಸಿದ್ದರಾಮಯ್ಯ ಅವರ ವರ್ಚಸ್ಸು ಮತ್ತು ಅಸ್ತಿತ್ವ ಇರುವ ಒಂದು ಕ್ಷೇತ್ರ ಅಂದ್ರೆ ಅದು ವರುಣಾ ಕ್ಷೇತ್ರ. ಆ ವರುಣಾ ಕ್ಷೇತ್ರ ಯತೀಂದ್ರ ಒಂದು ಕ್ಷೇತ್ರಕ್ಕೆ ಸೀಮಿತ ಆದ್ರೆ ಸಿದ್ದರಾಮಯ್ಯನವರಿಗೆ ಬೆರಳೆಣಿಕೆಯ ಒಂದಷ್ಟು ಕ್ಷೇತ್ರಗಳಿದ್ದಾವೆ. ಆ ಕ್ಷೇತ್ರಗಳ ಪೈಕಿ ವರುಣಾ ಕ್ಷೇತ್ರವೂ ಒಂದು. ವರುಣಾ ಕ್ಷೇತ್ರದಲ್ಲೇನಾದ್ರೂ ಮೊಮ್ಮಗನನ್ನ ನಿಲ್ಲಿಸಿದ್ರೆ ಗೆಲ್ಲಬಹುದು ಎಂಬ ಲೆಕ್ಕಾಚಾರ ಸಿಎಂ ಸಿದ್ದರಾಮಯ್ಯನವರಿಗೆ. ನೀವು ವೇದಿಕೆಯಲ್ಲಿ ಧವನ್ ರಾಕೇಶ್ರನ್ನ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯರ ಮಗನ ಮಗ. ಸಿದ್ದರಾಮಯ್ಯ ಹೋಗುವ ಎಲ್ಲ ವೇದಿಕೆಗಳಿಗೂ ತನ್ನ ಮೊಮ್ಮಗನನ್ನ ಕರ್ಕೊಂಡು ಹೋಗಲಾಗ್ತಿದೆ. ಜನರ ಮುಂದೆ ಧವನ್ರನ್ನ ಪರಿಚಯಿಸಲಾಗ್ತಾ ಇದೆ. ವೆರಿ ಕ್ರೌಡ್ ಸಭೆಗೆ ಧವನ್ ಹೋಗ್ತಿದ್ದಾರೆ. ವರುಣಾ ಕ್ಷೇತ್ರವನ್ನ ಪ್ರತಿನಿಧಿಸೋದಕ್ಕೆ, ವರುಣಾ ಕ್ಷೇತ್ರದಲ್ಲಿ ಬೆಳೆ ಬೇಯೋದಕ್ಕೆ, ಬೆಳೆಯನ್ನ ಬೆಳೆಸೋದಕ್ಕಾಗಿ ಹದ ಮಾಡಲಾಗ್ತಾ ಇದೆ ಭೂಮಿಯನ್ನ. ಪ್ರತಿ ವೇದಿಕೆಯಲ್ಲೂ, ಸಿದ್ದರಾಮಯ್ಯ ಇರುವ ವೇದಿಕೆಯಲ್ಲೂ ಧವನ್ ಕಾಣಿಸಿಕೊಳ್ತಾರೆ. ಯಾವ ಸಿದ್ದರಾಮಯ್ಯ ಇದು? ಕುಟುಂಬ ರಾಜಕಾರಣದ ವಿರುದ್ಧ ಧ್ವನಿ ಎತ್ತುತ್ತಿದ್ದ ಸಿದ್ದರಾಮಯ್ಯನವರು. ಜೆಡಿಎಸ್ಸಿನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಸನ ಜಿಲ್ಲೆಯಲ್ಲಿ 8 ತಾಲೂಕುಗಳಿದ್ದರೆ ತನ್ನ ಕುಟುಂಬದವರನ್ನೇ ನಿಲ್ಲಿಸ್ತಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ದ ಸಿದ್ದರಾಮಯ್ಯನವರು. ಒಂದು ಕಡೆ ಸೂರಜ್ ನಿಲ್ಲಿಸ್ತಾರೆ, ಮತ್ತೊಂದು ಕಡೆ ಪ್ರಜ್ವಲ್ ನಿಲ್ಲಿಸ್ತಾರೆ, ಇನ್ನೊಂದು ಕಡೆ ನಿಖಿಲ್ ನಿಲ್ಲಿಸ್ತಾರೆ, ಮತ್ತೊಂದು ಕಡೆ ಸೊಸೆ ಅನಿತಾ ಕುಮಾರಸ್ವಾಮಿಯನ್ನ ನಿಲ್ಲಿಸ್ತಾರೆ. ಹೀಗೆ ಆರೋಪ ಮಾಡ್ತಿದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ ಪಡಸಾಲೆಯಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಸಿಎಂ ಸರ್, ನಿಮ್ಮ ಮೇಲಿಟ್ಟ ನಂಬಿಕೆಗಳಿಗೆ ಅಪಮಾನ ಮಾಡಬೇಡಿ ಸರ್. ನೀವು ಸಮಾಜವಾದಿ ರಾಜಕೀಯ ಮಾಡುತ್ತಾ ಬಂದವರು, ಇದ್ದ ಹಾಗೆ ಕುಟುಂಬ ರಾಜಕಾರಣಕ್ಕೆ ಇಳಿದ್ರೆ ಹೆಂಗೆ? ನೀವೇ ಕುಟುಂಬ ರಾಜಕಾರಣ ಪೋಷಿಸುತ್ತಾ ಬಂದ್ರೆ ಹೇಗೆ? ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ? ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರು ಎಲ್ಲಿಗೆ ಹೋಗಬೇಕು? ಕಾಂಗ್ರೆಸ್ ಪಡಸಾಲೆಯಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಊರಿಗೆಲ್ಲ ಬುದ್ಧಿ ಹೇಳ್ತಿದ್ದ ಮೇಷ್ಟ್ರು, ಊರಿಗೆಲ್ಲ ಬುದ್ಧಿ ಹೇಳ್ತಿದ್ರಂತೆ ಮೇಷ್ಟ್ರು. ಶಾಲೆ ಆವರಣದಲ್ಲಿ ಒಂದಕ್ಕೆ ಹೋದ್ರಂತೆ. ಹಂಗಾಯ್ತು. ತನ್ನ ಪಕ್ಷವಲ್ಲದೆ ಇತರೆ ಪಕ್ಷದವರಿಗೂ ಕೂಡ ಸಲಹೆ ಕೊಡ್ತಾ ಇದ್ದಂತಹ ಸಿಎಂ ಸಾಹೇಬ್ರು ಫ್ಯಾಮಿಲಿ ಪಾಲಿಟಿಕ್ಸ್ಗೆ ನಾಂದಿ ಆಡಿದ್ರೆ ಹೆಂಗೆ? ನೀವೇ ಕುಟುಂಬ ರಾಜಕಾರಣವನ್ನ ಪೋಷಿಸುತ್ತಾ ಬಂದ್ರೆ ಹೇಗೆ ಸಾರ್? ಉಳಿದವರಿಗೆ ಹೆಂಗ್ ನಾವು ಮುಖ ತೋರಿಸೋದು? ನಮಗೆ ಉಳಿದ ಪಾರ್ಟಿಗಳ ತಪ್ಪನ್ನ ಹೆಕ್ಕೋದಕ್ಕೆ ಮೋರಲ್ ಇರೋದಿಲ್ವಲ್ಲ, ನೈತಿಕತೆ ಇರೋದಿಲ್ವಲ್ಲ, ನೈತಿಕತೆಯನ್ನ ಕಳ್ಕತೀವಲ್ಲ ಸಾರ್. ಸಿಎಂ ಸಿದ್ದರಾಮಯ್ಯ ಸಾಹೇಬ್ರೆ ಬೇರೆ ಬೇರೆ ಪಕ್ಷಗಳಿಗೂ ಕೂಡ ಕುಟುಂಬ ರಾಜಕಾರಣದ ಬಗ್ಗೆ ಸಲಹೆ ಕೊಡ್ತಿದ್ದವರು ತಾವು. ಫ್ಯಾಮಿಲಿ ಪಾಲಿಟಿಕ್ಸ್ ವಿರುದ್ಧ ಮಾತನಾಡ್ತಿದ್ದವರು ತಾವು. ತಾವೇ ಕುಟುಂಬ ರಾಜಕಾರಣಕ್ಕೆ ಕೈ ಹಾಕಿದ್ರೆ ಹೆಂಗೆ? ಸಿಎಂ ಸಿದ್ದರಾಮಯ್ಯರ ನಡೆಗೆ ಕವಿತಾ ರೆಡ್ಡಿ ಬಹಿರಂಗ ಅಸಮಾಧಾನ. ಬರೀ ಅಪ್ಪ ಅಮ್ಮ, ಮಗ ಮಗಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಅಳಿಯ ಸೊಸೆ, ಅಂಕಲ್ ಆಂಟಿ, ಹೀಗೆ ಪಕ್ಷಕ್ಕೆ ಕೆಲಸ ಮಾಡದ ಎಲ್ಲರೂ ಟಿಕೆಟ್ ಆಕಾಂಕ್ಷಿಗಳು. ಸರಿನೇ ತಾನೆ? ಸಿಎಂ ಸಿದ್ದರಾಮಯ್ಯ ನಡೆಗೆ ಕವಿತಾ ರೆಡ್ಡಿ ಬಹಿರಂಗ ಅಸಮಾಧಾನ. ಬರೀ ಅಪ್ಪ ಅಮ್ಮ, ಡ್ಯಾಡಿ ಮಮ್ಮಿ, ಮಗ ಮಗಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಅಳಿಯ ಸೊಸೆ, ಅಂಕಲ್ ಆಂಟಿ,
ಪಕ್ಷಕ್ಕಾಗಿ ತ್ಯಾಗ ಮಾಡಿದವರಿಗೆಲ್ಲ ಅವರು ಆಸ್ಪರೆಂಟ್ ಪಟ್ಟಿಲ್ ಬರ್ತಾರೆ ಅಂದ್ರೆ ಹೆಂಗೆ? ಇದು ಬರೀ ಶೇಮ್ ಅಷ್ಟೇ ಅಲ್ಲ, ಬರೀ ಅವಮಾನ ಮಾತ್ರ ಅಲ್ಲ, ಲಜ್ಜೆ ಮಾತ್ರ ಅಲ್ಲ, ಬೆನ್ನು ಮೂಳೆ ಇಲ್ಲದ ಕಾರ್ಯಕರ್ತರ ಮನಸ್ಥಿತಿಗೆ ಸಾಕ್ಷಿ. ಕುಟುಂಬ ರಾಜಕಾರಣ ಪ್ರಶ್ನಿಸದೆ ಹೋದರೆ ಹೇಗೆ? ಚಿಲ್ಲರೆ ಕಾಸಿಗೆ ಬರೀ ನಾಯಕರ ಚೀರ್ ಲೀಡರ್ಸ್ ಆಗ್ತಿದ್ದಾರೆ ಅಷ್ಟೇ. ಕಾಂಗ್ರೆಸ್ ಕಾರ್ಯಕರ್ತರ ವರ್ತನೆ ಬಗ್ಗೆಯೂ ಕವಿತಾ ರೆಡ್ಡಿ ಆಕ್ರೋಶ. ಸಿಎಂ ಸಿದ್ದರಾಮಯ್ಯ ನಡೆಗೆ ಕವಿತಾ ರೆಡ್ಡಿ ಬಹಿರಂಗ ಅಸಮಾಧಾನ. ನಾಯಕರು ಅಂತ ಕರೆಸಿಕೊಳ್ಳುವವರು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡುವ ಸ್ಟೇಟ್ ಲೀಡರ್ಸ್ಗಳಿಗೆ ಆಧಾರ ಸ್ತಂಭ ಆಗಿರೋರು ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರು. ಬೂತ್ ಮಟ್ಟದ ಕಾರ್ಯಕರ್ತ ಪಕ್ಕದ ಮನೆಯವನ ಜೊತೆ ಮಾತನಾಡೋದಿಲ್ಲ. ಕಾರಣ ಏನು? ಪಕ್ಕದ ಮನೆಯವನು ಬಿಜೆಪಿಯವನು. ಕಾರಣ ಅವನಲ್ಲಿರ್ತಕ್ಕಂತಹ ಪಕ್ಷ ನಿಷ್ಠೆ, ಅವನಲ್ಲಿರ್ತಕ್ಕಂತಹ ಪಕ್ಷದ ಏನು ಪ್ರಾಮಾಣಿಕತೆ. ಆದರೆ ರಾಜ್ಯ ಮಟ್ಟದ ನಾಯಕರೇ ಕುಟುಂಬ ರಾಜಕಾರಣಕ್ಕೆ ಕೈ ಹಾಕಿದ್ರೆ ಉಳಿದ ಕಾರ್ಯಕರ್ತರ ಕತೆ ಏನು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.